ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 38 ಫ್ರೆಂಡ್ಸ್. ಲಾಸ್ಟ್ ಟೈಮಲ್ಲಿ ಸ್ಕೆಚಿಂಗ್ ಕ್ಲಾಸಲ್ಲಿ ಯಾವ ಥರ ನೋಸ್ನ ಡ್ರಾಯಿಂಗ್ ಮಾಡೋದು ಅಂತ ನೋಡೋದಲ್ಲ ಫ್ರೆಂಡ್ಸ್. ಇವತ್ತಿನ ಕ್ಲಾಸಲ್ಲಿ ಬಂದು ಸ್ಕೆಚಿಂಗ್ ಕ್ಲಾಸಲ್ಲಿ ಲಿಪ್ಸ್ ಯಾವ ಥರ ಡ್ರಾಯಿಂಗ್ ಮಾಡಿ ಸ್ಕೆಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಂದ್ಬಿಟ್ಟು ಫ್ರೆಂಡ್ಸ್, ಸ್ಕೇಲಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ನಾನಿದು ಫಸ್ಟ್ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನಿಲ್ಲಿ ನಿಮಗೆ ಬಿಗ್ಗಾಗಿ ಹೇಳ್ಕೊಡ್ತಾ ಇದ್ದೀನಿ ಲಿಪ್ಸ್ನ ಬಂದ್ಬಿಟ್ಟು ಇಲ್ಲಿ. ಆಮೇಲೆ ಕ್ರಾಕಿ ಮತ್ತು ಸ್ಟಿಕ್ ಫಿಗರು ಕ್ರಾಕಿ ಎಲ್ಲ ಆದಮೇಲೆ ಕ್ರಾಕಿಲಿ ಯಾವ ಥರ ನಾವು ಡಾಲೆಲ್ಲ ಆಗಿ ಡ್ರೆಸ್ಸೆಲ್ಲ ಯಾವ ಥರ ಸ್ಕೆಚ್ ಮಾಡೋದಾದಮೇಲೆ ಅದರಲ್ಲಿ ಯಾವ ಥರ ಐಸು ನೋಸು ಎಲ್ಲ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಅದು ಲಾಸ್ಟ್ ಸ್ಟೆಪ್ಪಲ್ಲಿ. ಇದು ಬೇಸಿಕ್ ಆಗಿರೋದ್ರಿಂದ ಫಸ್ಟು ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಲಿಪ್ಸ್ಗೆ ಯಾವ ಥರ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ಲಿಪ್ಸ್ ಲೆಂತ್ ಬಂದುಬಿಟ್ಟು 5 ತೊಗೊಂಡಿದ್ದೀನಿ. 5ಅಲ್ಲಿ ಹಾಫು 2.5 ಮಾಡಿ ಮಿಡಲ್ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಲೈನ್ ಬಂದು ಮೇಲೆ 1.5 ಕೆಳಗಡೆ 1.5 ಲೈನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಒಂದ್ಸತಿ ಗೊತ್ತಾಗಲಿ ಅಂದ್ಬಿಟ್ಟು ಕೂಡ ಟೋಟಲ್ ಮಾರ್ಕ್ ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಟೋಟಲ್ ಬಂದ್ಬಿಟ್ಟು ಇದು 3, ಆ ಕಡೆ ಲೆಂತ್ 5. ಹಾಗೆ ಸಪ್ರೇಟ್ ಮಾಡಿದಾಗ ಎಷ್ಟೆಷ್ಟಾಗುತ್ತೆ ಅಂತ ಕೂಡ ನಾನಿಲ್ಲಿ ಮೆಜರ್ಮೆಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಮೇಲ್ಗಡೆ ಲಿಪ್ಸ್ ಅಪ್ಪರ್ ಲಿಪ್ಸ್ಗೆ ಬಂದು ಫಸ್ಟು ಈ ಥರ ಸ್ಮಾಲಾಗಿ ಯು ಅಂತ ಹಾಕ್ಕೋಬೇಕು. ಇವಾಗ ಇದನ್ನು ಬಂದು ಪಾಯಿಂಟ್ನ ಜಾಯಿನ್ ಮಾಡ್ಕೋಬೇಕು. ಅದೇ ಥರನೇ ಈ ಕಡೆನೂ ಕೂಡ ಜಾಯಿನ್ ಮಾಡ್ಕೋಬೇಕು. ಇವಾಗ ಇದು ಬಂದು ಅಪ್ಪರ್ ಲಿಪ್ಸ್ ಆಯಿತು. ಇವಾಗ ಡೌನ್ ಸೈಡ್ ಬಂದುಬಿಟ್ಟು ಯು ಶೇಪ್ ಮೇಲ್ಗಡೆ ಕಮ್ಮಿ ಕೊಟ್ರಲ್ಲ ಫ್ರೆಂಡ್ಸ್, ಇಲ್ಲಿ ಬಂದು ಯು ಬಂದುಬಿಟ್ಟು ಸ್ವಲ್ಪ ಅಗ್ಲಿಕ್ಕೆ ಈ ಥರ ಬರಬೇಕು. ಕರ್ವ್ ಬಂದು ದೊಡ್ಡದಾಗಿ ಬಂದು ಇದನ್ನು ಕೂಡ ಜಾಯಿನ್ ಮಾಡ್ಕೋಬೇಕು. ಈ ಥರ ಎರಡು ಸೈಡು ಒಂದೇ ಥರನೇ ಬರಬೇಕು. ಇದು ಬಂದುಬಿಟ್ಟು ಫ್ರೆಂಡ್ಸ್ ಬೇಸಿಕ್ ಲಿಪ್ ಮೆಜರ್ಮೆಂಟ್ ನಾನು ಹೇಳ್ಕೊಡ್ತಾ ಇರೋದು. ಇದೇ ಮೆಜರ್ಮೆಂಟ್ನ ಉಪಯೋಗಿಸ್ಕೊಂಡು ನಾವು ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಮೆಜರ್ಮೆಂಟ್ ಅನ್ನೋದು ಒಂದೇ ಲೆವೆಲ್ಲಾಗಿ ಕೂಡ ನಾವು ಬೇರೆ ಬೇರೆ ಥರ ಲಿಪ್ಸ್ನ ಕೂಡ ಸ್ಕೆಚ್ ಮಾಡ್ಬೋದು ಇಲ್ಲಿ. ಇದು ಬಂದು ಫಸ್ಟ್ ಸ್ಟೆಪ್ ಆಗಿಂದ ಇದು ಬೇಸಿಕ್ ಲಿಪ್ಸ್ ಆಯಿತು ಫ್ರೆಂಡ್ಸ್. ಫಸ್ಟ್ ಬೇಸಿಕ್ ಅಂತ ಹಾಕೊಂಬಿಡಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಅವಲೇ ನಿಮ್ಗೆ ಬರೋದು. ನಾನು ಇಲ್ಲಿ ಬಂದು ಪ್ರಾಕ್ಟೀಸ್ ಬುಕ್ಕಲ್ಲೇ ಮಾಡಿಸ್ತಾ ಇರೋದು ನಾನಿಲ್ಲಿ. ಮತ್ತು ನೋಡಿ, ಇವಾಗ ಫಸ್ಟ್ ಒನ್ ಯಾವ ಥರ ಡ್ರಾಯಿಂಗ್ ಮಾಡ್ಕೊಂಡ್ವೋ ಸೆಕೆಂಡ್ ಒನ್ ಕೂಡ ಅದೇ ಥರನೇ ಡ್ರಾಯಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಇದಕ್ಕೆ ಯಾವ ಥರ ಶೇಡಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಬಂದು ಶೇಡಿಂಗ್ ಪೆನ್ಸಿಲ್ ಬಂದ್ಬಿಟ್ಟು ನಾನಿಲ್ಲಿ 4B ತೊಗೊತಾ ಇದ್ದೀನಿ ಫ್ರೆಂಡ್ಸ್. 4Bಲು ಕೂಡ ನಾವು ಲೈಟಾಗಿ ಸ್ಪ್ರೆಡ್ ಮಾಡ್ಬೋದು, ಶೇಡಿಂಗ್ ಮಾಡ್ಬೋದು. ನೋಡಿ, ಈ ಥರ ಫಸ್ಟು ಬಂದುಬಿಟ್ಟು ಎಡ್ಜಸ್ ಇದೆಯಲ್ಲ, ಎಡ್ಜಸ್ಸಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಲೈಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಪೆನ್ಸಿಲ್ನ ಯಾವ ಥರ ಇಟ್ಕೋಬೇಕು ಅಂತ ಲಾಸ್ಟ್ ಟೈಮೇ ಹೇಳ್ಕೊಟ್ಟಿದ್ದೀನಲ್ಲ ಫ್ರೆಂಡ್ಸ್. ಸ್ಟ್ರೈಟಾಗಿ ನಾವು ಯಾವ ಥರ ಬರಿತೀವೋ ಆ ಥರ ಇಟ್ಕೋಬಾರ್ದು. ಈ ಥರ ಕ್ರಾಸಾಗಿ ಇಟ್ಕೊಂಡು ನಾವು ಲೈಟಾಗಿ ಅದ್ರ ಮೇಲೆ ಪ್ರೆಸರ್ ಕೊಟ್ಕೊಂಡು ಈ ಥರ ಶೇಡ್ ಮಾಡ್ಕೊಂಡು ಹೋಗ್ಬೇಕು. ಕ್ರಾಸಲ್ಲಿ ಬಾರ್ಡ್ರಿಗೆ ನಾವು ಯಾವ ಕಡೆಯಿಂದ ಒಂದು ಕಡೆ ಸ್ಟಾರ್ಟ್ ಮಾಡ್ತೀವಲ್ಲ ಆ ಕಡೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡು ಎಂಡ್ ಮಾಡಬೇಕು. ಇವಾಗ ಶೇಡಿಂಗ್ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ಸ್ಟಂಪ್ಸ್ ಅನ್ನೋದು ನಿಮಗೆ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ನಲ್ಲ ಸ್ಕೆಚಿಂಗ್ ಟೂಲ್ಸಲ್ಲಿ, ಅದ್ರಲ್ಲಿ ಬಂದು ನಾನಿಲ್ಲಿ 2B ಥರದ್ದು ತೊಗೊಂಡಿದ್ದೀನಿ, ನಂಬರ್ ಇರೋದು. ಅದು ಇವಾಗ ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು, ತುಂಬ ಪ್ರೆಸರ್ ಕೊಡಬಾರ್ದು. ಹಾಗೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಆಲ್ ಅನ್ನೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಇನ್ನು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ನನಗೂ ಕೂಡ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಫ್ರೆಂಡ್ಸ್. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ, ಸ್ಪ್ರೆಡ್ ಮಾಡಿದ್ದಾಯಿತು. ಇವಾಗ ಔಟರ್ ಬಂದು ಡಾರ್ಕಾಗಿ ಈ ಥರ ಔಟರ್ ಲೈನ್ ಹಾಕೋಬೇಕು. ಇದು ಪೆನ್ಸಿಲ್ ಶೇಡಿಂಗು ನಾನು ಸ್ಟಾರ್ಟಿಂಗ್ ಬೇಸಿಕ್ ಆಗಿರೋದ್ರಿಂದ ನಾನು ಈ ಥರ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಕಲರಿಂಗ್ ಎಲ್ಲ ಯಾವ ಥರ ಕೊಡೋದು ಅಂತಲೂ ಹೋಗ್ತಾ ಮುಂದಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಸ್ಟಿಕ್ ಫಿಗರು ಹಾಗೆ ಕ್ರಾಕಿ ಎಲ್ಲ ಆದಮೇಲೆ ನಾನು ನಿಮಗೆ ಇದನ್ನು ಯಾವ ಥರ ನಾವು ಅದಕ್ಕೆಲ್ಲ ಡ್ರಾಯಿಂಗ್ ಮಾಡ್ಬೋದು ಅಂತಲೂ ನಾನು ಹೇಳ್ಕೊಡ್ತೀನಿ. ಇವಾಗ ಲಿಪ್ಸ್ ಯಾವ ಥರ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ಮುದುರ್ಕೊಂಡಂಗೆ ಸ್ವಲ್ಪ ಲೇಯರ್ ಥರ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಲಾಸ್ಟ್ ಟಚಪ್ ಈ ಥರ ಕೊಡ್ತಾಯಿದ್ದೀನಿ ಲಿಪ್ಸ್ ಥರ ಕಾಣಿಸ್ಬೇಕು ಅಂತ. ಇವಾಗ ಸೆಕೆಂಡ್ ನಾರ್ಮಲ್ ಲಿಪ್ಸ್ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಥರ್ಡ್ ಒನ್ ಬಂದುಬಿಟ್ಟು ಸೈಡ್ ಲಿಪ್ಸ್ ಬಂದುಬಿಟ್ಟು ಸ್ಟ್ರೈಟಾಗಿದ್ದಾಗ ಇವಾಗ ಯಾವ ಥರ ಇರುತ್ತೆ ಅಂತ ಗೊತ್ತಾಯ್ತಲ್ವ ನಿಮಗೆ ಡ್ರಾಯಿಂಗು. ಅದೇ ಸೈಡಲ್ಲಿದ್ದಾಗ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತಂದ್ಬಿಟ್ಟು ನಾನಿಲ್ಲಿ
ಲೈಟಾಗಿ ಸೈಡ್ಗೆ ಹೋಗಿರೋ ಥರ ನಾನಿಲ್ಲಿ ನಿಮಗೆ ಡ್ರಾಯಿಂಗ್ ಮಾಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೂ ಸ್ಟಾರ್ಟಿಂಗ್ ಬಂದು ನಾನು 0 ಇಂದ 5ಗೆ ತೊಗೊತಾ ಇದ್ದೀನಿ. ಇವಾಗ ಇದಕ್ಕೆ ಸೆಂಟ್ರ್ ಪಾಯಿಂಟ್ ಮಾಡ್ಕೋತಾ ಇದ್ವಲ್ಲ 2 1/2 ಅಂದ್ಬಿಟ್ಟು 2 1/2 ಸೆಂಟ್ರ್ ಪಾಯಿಂಟ್ ಮಾಡ್ಕೋತಾ ಇದ್ವಲ್ಲ ಆ ಥರ ಮಾಡಿದೆ ಇಲ್ಲಿ. ಇವಾಗ ಈ ಕಡೆಗೆ 2 ಇಂಚಸ್ಗೆ ತೊಗೋಬೇಕು, ಯಾಕಂದರೆ ಸೈಡ್ ಲಿಪ್ಸ್ ಆಗಿರೋದ್ರಿಂದ ನಾವು ಈ ಕಡೆ 2 ತೊಗೋಬೇಕು, ಆ ಕಡೆ 3 ಇಂಚಸ್ ಬಿಡಬೇಕು ಫ್ರೆಂಡ್ಸ್. ಅದೇ ಸೆಂಟ್ರ್ ಲೈನ್ ಬಂದು ಸೇಮ್ ನಾರ್ಮಲೇ ಇರುತ್ತೆ, 1 1/2 ಇರುತ್ತೆ. ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ 2 ಇಂಚಸ್, ಮೇಲೆ 1 1/2, ಕೆಳಗಡೆನೂ 1 1/2, ಟೋಟಲ್ 3 ಇಂಚಸ್ ಮಿಡ್ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಮೂಲಿ ಲಿಪ್ಸ್ಗೆಲ್ಲ ಯಾವ ಥರ ಶೇಪ್ ಹಾಕ್ತೀವೋ ಅದೇ ಥರನೇ, ಅದೇ ಮೇಲ್ಗಡೆ ಬಂದು ಯು ಶೇಪು ಸೆಂಟ್ರಿಗೆ ನೀಟಾಗಿ ಕೊಡ್ತಾ ಇದ್ವಲ್ಲ ಫ್ರೆಂಡ್ಸ್. ಈ ಕಡೆಯಿಂದ ಆ ಕಡೆ ಎರಡೂ ಸಮ ಇರ್ತೈತಲ್ಲ, ಇವಾಗ ಈ ಕಡೆ ಕಮ್ಮಿ ಇರುತ್ತೆ, ಆ ಕಡೆ ಜಾಸ್ತಿ ಇರುತ್ತೆ ಅಷ್ಟೇ. ಸೆಂಟ್ರೂ ಅಷ್ಟೇ ಲೈಟಾಗಿ ಸ್ಕ್ರ್ಯಾಚಾಗಿ ತೊಗೋಬೇಕು. ಇಲ್ಲೂ ಅಷ್ಟೇ ಕೆಳಗಡೆ ಕರ್ವ್ ಬಂದು ನೋಡಿ, ಈ ಕಡೆ ಕಮ್ಮಿ ಇದೆ, ಈ ಕಡೆ ಜಾಸ್ತಿ ಇದೆ. ಇವಾಗ ಮಾಮೂಲಿ ಲಿಪ್ ಶೇಪ್ ಯಾವ ಥರ ಕೊಡ್ತೀರಾ ಅದೇ ಥರನೇ ಜಾಯಿನ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ಸ್ವಲ್ಪ ಲೈಟಾಗಿದು ಸೈಡಿಗೆ ಹೋದಂಗೆ ಇರಬೇಕು ಲಿಪ್ಸು. ನಾರ್ಮಲಿನ ಎಲ್ಲನೂ ಈ ಥರ ಜಾಯಿನ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಇದಕ್ಕೂ ಅಷ್ಟೇ ನಾರ್ಮಲ್ ಶೇಡಿಂಗ್ ನಾವು ಅದಕ್ಕೆ ಯಾವ ಥರ ಕೊಟ್ವಿ ಅದೇ ಥರನೇ ಶೇಡಿಂಗು ಮತ್ತು ಲಾಸ್ಟ್ ಟಚಪ್ಪು ಡಾರ್ಕಾಗಿ ಔಟ್ಲೈನರ್ ಕೊಡಬೇಕು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಸೇಮು. ಇದೇನಕ್ಕೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಂದರೆ, ಸೈಡ್ ಲಿಪ್ಸ್ ಬಂದಾಗ ಯಾವ ಥರ ಸೈಡ್ ಫೇಸ್ ಬರುತ್ತಲ್ಲ ಆವಾಗ ಯಾವ ಥರ ನಾವು ಮೆಜರ್ಮೆಂಟ್ ತೊಗೋಬೇಕು ಅಂತ ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ಕೊಟ್ಟಿರೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಮತ್ತೆ ಶೇಡಿಂಗ್ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಮರ್ಜ್ ಮಾಡಬೇಕು, ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಅಷ್ಟೇ. ಇದು ಬಂದು ಸೈಡ್ ಲಿಪ್ಸ್ ಆಯಿತು. ಇದು ಪೂರ್ತಿ ಆದಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಫೈನಲ್ ಟಚಪ್ ಈ ಥರ ಕೊಟ್ಟರೆ ಇವಾಗ ಸೈಡ್ ಲಿಪ್ಸು ಡ್ರಾಯಿಂಗ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಓಪನ್ ಲಿಪ್ಸ್. ಓಪನ್ ಲಿಪ್ಸಲ್ಲಿ ನಾವು ನಾರ್ಮಲ್ ಲಿಪ್ಸ್ ಥರನೇ ಡ್ರಾಯಿಂಗ್ ಮಾಡಿಕೊಂಡು ನೋಡಿ ಈ ಥರ ಡಾಟ್ಸ್ ಇಟ್ಕೋಬೇಕು. ಓಪನ್ ಲಿಪ್ಸ್ಗೆ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀವಿ. ಸೆಂಟ್ರಿಂದ ಈ ಥರ ಕೆಳಗಡೆ ಸ್ವಲ್ಪ ಡೌನಲ್ಲಿ ಡಾಟ್ ಇಟ್ಕೋಬೇಕು, ಮೇಲ್ಗಡೆ ಬಂದು ಸೆಂಟ್ರಿಗೆ ಪಾಯಿಂಟ್ ಮಾಡಿಕೊಂಡು ಇವಾಗ ಈ ಕಾರ್ನರಿಂದ ಈ ಕಾರ್ನರ್ಗೆ ಈ ಥರ ಕರ್ವ್ ಆಗಿ ತೊಗೋಬೇಕು. ಸ್ವಲ್ಪ ಈ ಥರ ಫ್ಲ್ಯಾಟ್ ಆಗಿರಬೇಕು ಫ್ರೆಂಡ್ಸ್. ಡೌನಲ್ಲೂ ಅಷ್ಟೇ ಅದೇ ಥರನೇ ಕಾರ್ನರಿಂದ ಬಂದು ಸ್ವಲ್ಪ ಲೈಟಾಗಿ ಎಳ್ಕೊಂಡು ಈ ಥರ ಜಾಯಿನ್ ಮಾಡ್ಕೋಬೇಕು. ಸ್ವಲ್ಪ ಕರ್ವ್ ಬರುತ್ತೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಯು ಕರ್ವ್ ಬಂದು ಸ್ವಲ್ಪ ಬರ್ತಿದೆ, ಫ್ಲ್ಯಾಟ್ ಆಗಿಲ್ಲ. ಮೇಲ್ಗಡೆ ಮಾತ್ರ ಸ್ವಲ್ಪ ಫ್ಲ್ಯಾಟ್ ಆಗಿದೆ. ಇವಾಗ ಸೆಂಟ್ರಲ್ ಲೈನ್ನ ಬಂದು ರಬ್ ಮಾಡಿಬಿಡ್ಬೇಕು. ಈ ಥರ ರಬ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಬಂದು ಟೀತ್ನ ಬಂದು ಡ್ರಾ ಮಾಡಬೇಕು. ನೋಡಿ, ಓಪನ್ ಲಿಪ್ಸ್ ಥರನೇ ಕಾಣಿಸ್ತಾ ಇದೆಯಲ್ಲ. ಇವಾಗ ಟೀತ್ ಬಂದು ಸೆಂಟ್ರ್ ಪಾಯಿಂಟಿಂದ ಈ ಥರ ಟೀತ್ನ ಡ್ರಾಯಿಂಗ್ ಮಾಡ್ಕೊಂಡು ಹೋಗಬೇಕು. ನೀವು ನೋಡ್ತಾ ಇರ್ಬೋದು ಫಸ್ಟ್ ಡ್ರಾಯಿಂಗು ಓಪನ್ ಲಿಪ್ಸ್ಗೆ ಇವಾಗಲೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಏನಿಲ್ಲ, ಸಡನ್ನಾಗಿ ವೀಡಿಯೋ ಆಫ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಾನು ನೋಡ್ಕೊಂಡಿಲ್ಲ. ಎಲ್ಲ ಆದಮೇಲೆ ಸರಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದಾಗ ಇದು ಬಂದುಬಿಟ್ಟು ವೀಡಿಯೋ ಆಫ್ ಆಗಿಬಿಟ್ಟಿದೆ. ಇದು ವೀಡಿಯೋ ಮಾಡಬೇಕಂದ್ರೆ ಅದಕ್ಕೆ ಮತ್ತೊಮ್ಮೆ ಅದನ್ನು ರಬ್ ಮಾಡಿಬಿಟ್ಟು ನಾನು ಹಾಗೆ ಮತ್ತೆ ನಿಮಗೆ ಕಂಟಿನ್ಯೂ ಆಗಿ ಈ ಥರ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿದೆ ಅಷ್ಟೇ ರಬ್ ಮಾಡಿದ್ಮೇಲೆ. ಇವಾಗ ಇದಕ್ಕೂ ಅಷ್ಟೇ ಅಪ್ಪರ್ ಲಿಪ್ಸ್ಗೆ ಈ ಥರ ಶೇಡಿಂಗ್ ಕೊಡಬೇಕು. ಇದಕ್ಕೆ ಬಂದು ನಾನು 5B ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಶೇಡಿಂಗಲ್ಲಿ ಬಂದು ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇದೆ. ಕೆಳಗಡೆನೂ ಅಷ್ಟೇ ಸೇಮ್ ಶೇಡಿಂಗೇ ಕೊಡಬೇಕು. ಇವಾಗ ಇದಕ್ಕಷ್ಟೇ ಬಡ್ಸ್ ಆದರೂ ಸರಿ ಸ್ಟಮ್ಸ್ ಆದರೂ ಸರಿ ಯೂಸ್ ಮಾಡಿಕೊಂಡು ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್ ಅಷ್ಟೇ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ನಾವು ಲಿಪ್ಸ್ನ ಡ್ರಾಯಿಂಗ್ ಮಾಡ್ಕೋಬೋದು. ಹೋಪ್ ನಿಮಗೆಲ್ಲ ನನ್ನ ಈ ಕ್ಲಾಸ್ ಎಲ್ಲ ಅರ್ಥ ಆಯಿತು ಅಂದ್ಕೊತೀನಿ. ಹಾಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರು ಫ್ರೆಂಡ್ಸ್ ನನಗೆ ನಿಮ್ಮ ಕಮೆಂಟ್ ಮೂಲಕವಾಗಿ ತಿಳಿಸಿ. ಇವಾಗ ನೋಡಿ, ನಾನು 4 ಲಿಪ್ಸ್ ನಿಮಗೆ ಡ್ರಾಯಿಂಗ್ ಮಾಡಿ ತೋರಿಸಿದ್ದೀನಿ ಯಾವ ಥರ ಅಂದ್ಬಿಟ್ಟು. ಈ ಥರ ಮೇಯ್ನ್ ಬುಕ್ ಇರುತ್ತಲ್ಲ ಫ್ರೆಂಡ್ಸ್, ಆ ಬುಕ್ಕಲ್ಲಿ ಬಂದುಬಿಟ್ಟು ಈ ಥರ ಡ್ರಾಯಿಂಗ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಲಿಪ್ಸ್ ಅಂತ ಹಾಕ್ಕೊಂಡು. ನೋಡಿ, ಇಲ್ಲಿ ನಾರ್ಮಲ್ ಲಿಪ್ಸ್, ಸೈಡ್ ಲಿಪ್ಸ್, ಓಪನ್ ಲಿಪ್ಸ್, ಹಾಗೆ ಲಿಪ್ಸ್ ಕಚ್ಚೋ ಥರದ್ದು, ನಾಲ್ಗೆ ಹೊರಗಡೆ ಬಂದಿರೋಂಥ ಥರದ್ದು ಇನ್ನು ವೆರೈಟಿಯಾಗಿ ಇನ್ನೂ ಡ್ರಾಯಿಂಗ್ ಮಾಡ್ಬೋದು ಫ್ರೆಂಡ್ಸ್. ಲಿಪ್ಸ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಈ ಡ್ರಾಯಿಂಗ್ನೆಲ್ಲ ನೀವು ಮಾಡಿ ನನಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್.
ಹಾಗೆ ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ಲಿಪ್ಸ್ ಡ್ರಾಯಿಂಗ್ ಅನ್ನೋದು. ಹಾಗೆ ಈ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಆಲ್ ಅನ್ನೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆವಾಗ ನನ್ನ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.